ಕಾಡಾನೆಗಳು ದಾಂಧಲೆ ನಡೆಸಿ ವಾಹನಗಳ ಪಿಡಿಗಟ್ಟಿದ ಘಟನೆ ಭಾನುವಾರ ರಾತ್ರಿ ಮಂಜಾಟ್ ಗಿರಿಜನ ಕಾಲೋನಿಯಲ್ಲಿ ನಡೆದಿದೆ. ದಾಪಕ್ಲು ಸಮೀಪದ ಬಲ್ಲಂಬಟ್ಟಿ ಗ್ರಾಮ ಪಂಚಾಯಿತಿಯ ಪೇರೂರು ಗ್ರಾಮದ ಕಿಯಲ್ಕೇರಿಯಲ್ಲಿರುವ ಮಂಜಾಟ್ ಗಿರಿಜನ ಕಾಲೋನಿ ಎಂಬಲ್ಲಿ ದಾಂಧಲೆ ಮಾಡಿದ ಕಾಡಾನೆಗಳ ಹಿಂಡು 2 ಆಟೋ ಹಾಗೂ 1 ಬೈಕನ್ನು ತುಳಿದು ಪಿಡಿಗಟ್ಟಿವೆ. ಇದೀಗ ಕಾಫಿ ತೋಟಗಳಲ್ಲಿ ಕಾಫಿ ಕೊಯ್ಲಿನ ಸಮಯವಾಗಿರುವುದರಿಂದ ಕೂಲಿ ಕಾರ್ಮಿಕರು ಕೆಲಸಕ್ಕೆ ಬರಲು ಹಿಂದೇಟು ಹಾಕ್ತಾ ಇದ್ದಾರೆ. ಮಾತ್ರವಲ್ಲದೆ ಶಾಲಾ ವಿದ್ಯಾರ್ಥಿಗಳು ಶಾಲೆಗೆ ತೆರಳಲು ಸಮಸ್ಯೆ ಉಂಟಾಗಿದ್ದು ಗ್ರಾಮದಲ್ಲಿ ಜೀವಭಯದ ವಾತಾವರಣ ನಿರ್ಮಾಣಗೊಂಡಿದೆ. ಇತ್ತೀಚೆಗೆ ಇಲ್ಲಿಯ ಅಪ್ಪಚ್ಚಿರ ಹ್ಯಾರಿ ಎಂಬುವರ ಮೇಲೆ ದಾಳಿ ಮಾಡಿದ ಕಾಡಾನೆಗಳಿಂದಾಗಿ ಜೀವಾಪಾಯದಿಂದ ಪಾರಾಗಿ ಚೇತರಿಸಿಕೊಳ್ತಾ ಇದ್ದಾರೆ. ಇಲ್ಲಿಯ ನಿವಾಸಿ ಪಾಲೇರ ಅಪ್ಪಣ್ಣ ಎಂಬುವರನ್ನು ಹಿಂದೆ ತುಳಿದುಕೊಂಡಿರುವುದನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದಾಗಿದೆ. ಈ ಕ್ಷೇತ್ರದ ಶಾಸಕರು ಸಂಬಂಧಪಟ್ಟ ಇಲಾಖೆ ಸೂಕ್ತ ಕ್ರಮ ಕೈಗೊಂಡು ಕಾಡಾನೆ ಉಪಟಳವನ್ನು ನಿಯಂತ್ರಿಸಲು ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇದು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಬಲ್ಲಮೋಟಿ ಗ್ರಾಮ ಪಂಚಾಯತ್ ವ್ಯಾಪ್ತಿದು ಪೇರೂರು ಗ್ರಾಮದ ಕಿಯಲ್ಕೇರಿಯ ಮಂಜಾಟ ಹರಿಜನ ಮತ್ತು ಗಿರಿಜನ ಕಾಲೋನಿ. ಇಲ್ಲಿ ಅತಿ ಹೆಚ್ಚಾಗಿ ಅನುಸೂಚಿತ ಜನಜಾತಿ ಹಾಗೂ ಅನುಸೂಚಿತ ಪಂಗಡದವರು ವಾಸವಾಗಿರುವುದು. ಕಳೆದ ರಾತ್ರಿ ಸುಮಾರು 6 ಆನೆಗಳಿರುವ ಒಂದು ಫ್ಯಾಮಿಲಿ ಹಿಂಡು ಕಳೆದ ಸತತ 1 ವಾರದಿಂದ ಇಲ್ಲೇ ಲಗ್ಗೆ ಇಟ್ಟು ಅಪಾರ ಪ್ರಮಾಣದ ಬೆಳೆಗಳನ್ನು ಹಾಗೂ ಕಳೆದ ವರ್ಷ 2 ವರ್ಷದ ಹಿಂದುಗಡೆ ಒಂದು ಮಾನವ ಹಾನಿ ಸಮೇತ ಮಾಡಿದ್ದಾರೆ. ಈಗ ಕಳೆದ ರಾತ್ರಿ 28/12/2025 ರಾತ್ರಿ ಇವರಿಗೆ ರಸ್ತೆ ಸೌಕರ್ಯ ಇಲ್ಲ, ಇಲ್ಲಿ ವಾಸಿಸುತ್ತಿರುವ ಒಬ್ಬರಿಗೂ ರಸ್ತೆ ಸೌಕರ್ಯ ಇಲ್ಲ. ಆದ್ದರಿಂದ ವಾಹನಗಳಿಗೆ ಸೇಫ್ಟಿಗೋಸ್ಕರ ಇಲ್ಲೇ ಸೇತುವೆ ಪಕ್ಕ ನಿಲ್ಲಿಸಿ ಎಲ್ಲ ಸುಮಾರು ಒಂದು 15 ವಾಹನಗಳು ಇಲ್ಲಿ ನಿಲ್ಲಿಸಲ್ಪಡುತ್ತದೆ. ಆನೆಗಳು ಲಗ್ಗೆ ಇಟ್ಟು ಆನೆಗಳು ಹೊರಡಿಸಿದ್ದಾರೆ. ಅದರ ಮೇಲೆ ಅರಣ್ಯ ಇಲಾಖೆಯವರು ಸದರಿ ಅವರಿಗೆ ವಿನಂತಿಸಿದ ಮೇರೆಗೆ ಅವರು ಬಂದು ಈಗ ಕ್ರಮ ಕೈಗೊಂಡಿದ್ದಾರೆ. ಈ ಆನೆ ಮಾನವ ಸಂಘರ್ಷಕ್ಕೆ ಕಾರಣ ಆನೆಗಳನ್ನು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇಲ್ಲಿ ಆಗಿಬಿಟ್ಟಿದೆ. ಅದನ್ನು ಒಂದು ಉಪದ್ರ ಇರುವ ಆನೆಗಳನ್ನು ಬೇರೆ ಕಡೆಗೆ ಸಾಗಾಟ ಮಾಡಬೇಕಾಗಿ ಅರಣ್ಯ ಇಲಾಖೆಯವರನ್ನು ಕೇಳಿಕೊಳ್ತೇವೆ. ಹಾಗೂ ಅದೇ ರೀತಿ ನಮ್ಮ ಇಲ್ಲಿನ ಶಾಸಕರು ಕೊಡಗು ಜಿಲ್ಲೆಯ ವಿರಾಜಪೇಟೆ ಮತಕ್ಷೇತ್ರಕ್ಕೆ ಒಳಪಡುವ ಈ ಗ್ರಾಮದಲ್ಲಿ ಆ ಶಾಸಕರು ಗಂಭೀರವಾಗಿ ಈ ವಿಷಯವನ್ನು ಪರಿಗಣಿಸಿ ನಮಗೆ ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ, ನಾಪಕ್ಲು.